ಹೇಗಿದ್ದೀರಾ? ನಾನು ಗುರು, ನಿಮ್ಮ ಪಲ್ಲವಿ. ಗುರು, ನಾವು ಲಾಸ್ಟ್ ವೀಕ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಬರೀ ಜಗಳ, ಅಗ್ರೆಸಿವ್, ಮತ್ತೆ ಅವ್ರ ಮೇಲೆ ಇವ್ರು ಕಿರ್ಚಾಡೋದು, ಇವ್ರ ಮೇಲೆ ಅವ್ರು ಕಿರ್ಚಾಡೋದನ್ನ ನೋಡ್ಕೊಂಡು ಸಾಕಾಗ್ಬಿಟ್ಟಿತ್ತು. ಆದರೆ ಒಂದು ಸ್ಕೂಲ್ ಟಾಸ್ಕ್ ಅಂತ ಬಂದಾಗ ನಾವು ಸಹ ನಮ್ಮ ಒಂದು ಸ್ಕೂಲ್ ಡೇಸ್ಗೆ ನಾವು ಹೋಗಿ ಬಂದಿರ್ತೀವಿ, ಆಲ್ಮೋಸ್ಟ್ ನೋಡ್ತಾರೆ ಅವರು ಸಹ. ಸೊ ನನಗೂ ಅದು ಫೀಲ್ ಆಯಿತು. ಆ್ಯಂಡ್ ಈ ಒಂದು ಸ್ಕೂಲ್ ಡೇಸ್ ಬಗ್ಗೆ, ಈ ಒಂದು ಸ್ಕೂಲ್ ಟಾಸ್ಕ್ ಬಗ್ಗೆ ಮಾತಾಡಬೇಕಲ್ಲ. ಇನ್ನು ಶನಿವಾರ ಬಂತು, ಭಾನುವಾರ ಬಂತು, ವಾರದ ಕತೆ ಕಿಚ್ಚನ ಜೊತೆನೂ ಬಂತು, ಸಂಡೇ ಫಂಡೇ ಅನ್ನೋದು ಬಂತು. ಸೊ ನನಗಂತೂ ತುಂಬ ಇಷ್ಟ ಆಗಿದ್ದು ನಿನ್ನೆ ಒಂದು ಎಪಿಸೋಡಲ್ಲಿ ಸುದೀಪ್ ಅಣ್ಣವರು ಸ್ಕೂಲ್ ಡೇಸಲ್ಲಿ ಯಾವ ಥರ ಇರಬೇಕು, ಆದರೂ ಸಹ ಅವ್ರು ಸ್ವಲ್ಪ ಕಡಿಮೆನೇ ಆ್ಯಕ್ಟಿವ್ ಆಗಿದ್ರು ಒಂದು ಸ್ಕೂಲ್ ಟಾಸ್ಕ್ ಕೊಟ್ಟಾಗ. ಸೊ ಅದರಲ್ಲಿ ಯಾವ ಥರ ಆ್ಯಕ್ಟಿವ್ ಆಗಿರಬೇಕು, ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅಲ್ಲೇ ಒಂದು ಟಾಸ್ಕ್ ಪೇಪರ್ ಎಲ್ಲ ಮಾಡಿಸಿ ತೋರಿಸಿದ್ರು. ಮತ್ತು ಅದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಸುದೀಪ್ ಅಣ್ಣವ್ರು ನಡ್ಸ್ಕೊಟ್ಟಂಥ ರೀತಿ, ಮತ್ತು ಅದನ್ನೆಲ್ಲ ಹೇಳ್ದಂಥ ರೀತಿ ಚೆನ್ನಾಗಿತ್ತು. ಮತ್ತು ನಾವು ಕೇಳಿದ್ರು ಆ ಡೇಸ್ ಬರೋ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಲೂ ಹೇಳಿದ್ರು. ಸೊ ಇನ್ನೂ ಎಷ್ಟೋ ತರಲೆ ತುಂಟಾಟಗಳನ್ನ ಮಾಡ್ಬೋದಾಗಿತ್ತು ಅವರು. ಸೊ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಅಗ್ರೆಸಿವ್ ಬೇಕು ಅಂತಿದ್ದ ವಿನಯ್ ಅಣ್ಣ ಒಂದು ಮಾತುಗೋಸ್ಕರ ಒಂದು ಸ್ವಲ್ಪ ಜನ ಬೇಜಾರಾಯಿತು ಅಂತ ಹೇಳಿದ್ರೆ ಟಾಸ್ಕ್ಗಳು. ಸೊ ಅದಕ್ಕೆ ಒಂದು ಡೈರೆಕ್ಟಾಗಿ ಯಾರ ಮೇಲೆ ಕೋಪ ಇರುತ್ತೋ, ಯಾರ ಮೇಲೆ ದ್ವೇಷ ಇರುತ್ತೋ, ಯಾರನ್ನು ಹೊಡಿಬೇಕು ಅಂತ ಅನ್ಸುತ್ತೋ, ಸೊ ಆ ಒಂದು ಕೋಪನ್ನೆಲ್ಲ ಹೊರಗಡೆ ಹಾಕಿ, ಆ ಒಂದು ದ್ವೇಷನ ಹೊರಗಡೆ ಹಾಕಿ ತಮ್ಮ ಮನಸ್ಸನ್ನು ಒಂದು ಸ್ಥಿತಿಗೆ ತಗೊಂಡ್ಬರ್ಬೇಕು. ಅಂದರೆ ಕೂಲಾಗಿ ಇಟ್ಕೊಬೇಕು, ಶಾಂತ ರೂಪಕ್ಕೆ ತರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದು ಆ್ಯಕ್ಟಿವಿಟಿ ರೂಮಿಗೆ ಕಳಿಸ್ತಾರೆ. ಬಟ್ ಇಲ್ಲಿ ಅದು ನಿಜಕ್ಕೂ ಹೇಳಬೇಕು ಅಂದರೆ ಅವರ ಮನಸ್ಸನ್ನು ಶಾಂತ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅವ್ರ ಮನಸ್ಸಲ್ಲಿರುವಂಥ ದ್ವೇಷವನ್ನು ಹೆಚ್ಚು ಮಾಡ್ದಂಗೆ ಇತ್ತು ನೋಡ್ತಾ ಇದ್ರೆ. ಯಾಕಂದರೆ ಒಂದು ಒಂದು ಬೊಂಬೆ ಇಟ್ಬಿಟ್ಟು ಅದಕ್ಕೆ ಒಂದು ಮಡಿಕೆ ಹಾಕಿ ಅವ್ರ ಫೋಟೋ ಹಾಕಿ ತಲೆ ಅಂದರೆ ಆ ಮಡಿಕೆನ ಹೊಡಿಬೇಕು ಅಂತ ಹೇಳಿದರು. ಸೊ ಹೋದ್ರು, ಎಲ್ಲರೂ ಒಂದೊಂದು ರೀಸನ್ಸನ್ನು ಕೊಟ್ಟು ಒಂದೊಂದು ಮಡಿಕೆನ ಹೊಡೆದ್ರು. ಸೊ ಒಬ್ರು 2 ಮಡಿಕೆನ ಹೊಡಿಬೇಕಾಗಿತ್ತು. ಸೊ ಅದರಲ್ಲಿ ಫಸ್ಟ್ ಎಲ್ಲ ಬಂದು ಚೆನ್ನಾಗಿ ಹೊಡೆದ್ರು, ಅಂದರೆ ಪರ್ಟಿಕ್ಯುಲರ್ ರೀಸನ್ ಕರೆಕ್ಟಾಗಿರಬೇಕು ಅಂತ ಹೇಳಿದರು. ಸೊ ರೀಸನ್ಸು ಸಹ ಚೆನ್ನಾಗಿ ಕೊಟ್ಟರು, ಓಕೆ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಹೈಯೆಸ್ಟು ತಲೆ ಬುಡಗಳು ಹೊಡ್ಸ್ಕೊಂಡಿದ್ದಲ್ಲ, ಅಂದರೆ ಹೇಳಿದ ಪ್ರಕಾರ ಮಡಿಕೆಗಳನ್ನ ಹೊಡ್ಸ್ಕೊಂಡಿದ್ದು ಅಂದರೆ ಒಂದು ಸಂಗೀತಕ್ಕವರು 5 ಮಡಿಕೆ, ಪ್ರತಾಪ್ ಅಣ್ಣವರು ಸಹ 5 ಮಡಿಕೆ, ವಿನಯ್ ಅಣ್ಣವರು 4 ಮಡಿಕೆ, ಮೈಕಲ್ ಅಣ್ಣವರು 4 ಮಡಿಕೆ, ತುಕಾಲಿ ಅಣ್ಣವರು 2 ಮಡಿಕೆ, ನಮ್ರತಕ್ಕ ಅವರು 1 ಮಡಿಕೆ, ಆ್ಯಂಡ್ ಅವಿನಾಶ್ ಅವರು 1 ಮಡಿಕೆ, ಆ ಥರ ಹೊಡ್ಸ್ಕೊಂಡಿದ್ದಾರೆ. ಬಟ್ ಮಡಿಕೆನೂ ಹೊಡ್ಸ್ಕೊಳ್ದೇ ಇದ್ದವರು ಇದ್ದಾರೆ, ಮತ್ತು ತನಿಷಕ್ ಅವರು 1 ಮಡಿಕೆನೂ ಹೊಡ್ಸ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ನೋಡಿದಂಥ ಒಂದು ರೀತಿಯಲ್ಲಿ ಅವರಲ್ಲಿ ಕೋಪ ದ್ವೇಷ ಕಡಿಮೆ ಆಯಿತೋ ಇಲ್ಲ ಗೊತ್ತಿಲ್ಲ, ಬಟ್ ಕೋಪ ದ್ವೇಷಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ದಂಗಿತ್ತು ಅವರು ಒಂದು ಮಡಿಕೆ ಹೊಡಿತಾ ಇದ್ದ ರೀತಿ ನೋಡ್ತಾ ಇದ್ರೆ. ಆ್ಯಂಡ್ ಕಾರ್ತಿಕ್ ಅಣ್ಣ ನಾನು ಅಂದ್ಕೊಂಡೇ ಇರಲಿಲ್ಲ, ಕಾರ್ತಿಕ್ ಅಣ್ಣ ಬಂದು ಸಂಗೀತಕ್ಕ ಅವರು ಫೋಟೋ ಹಾಕಿ ಮಡಿಕೆನ ಹೊಡೆದಿದ್ದು. ನೀವೆಲ್ಲ ಹೇಳ್ತಿದ್ರಲ್ಲ ಸಂಗೀತ ಕಾರ್ತಿಕ್ ಮೈನಸ್ ಆದರೆ 0 ಅಂತ, ಬಟ್ ಡೆಫಿನೆಟ್ಲಿ ಇಲ್ಲ, ಸಂಗೀತನ ಮೈನಸ್ ಮಾಡಿದ್ದೀನಿ, ಈಗ 0 ಅನ್ನೋದನ್ನು ಪ್ರೂವ್ ಮಾಡಿ ಅಂತ ಹೇಳಿ ಹೋಗ್ತಾರೆ. ಆ್ಯಂಡ್ ಪ್ರತಾಪ್ ಅಣ್ಣ ಅವ್ರ ಬಗ್ಗೆ ಬಂದ್ಬಿಟ್ಟು ಈಗ ಸ್ವಲ್ಪ ಚೇಂಜಸ್ ಆಗಿದ್ದಾರೆ, ಅವ್ರ ಜೊತೆ ಸೇರಿಕೊಂಡು ಆ ಥರನ ಮಡಿಕೆನ ಹೊಡೆದಿರ್ತಾರೆ. ಆ್ಯಂಡ್ ಒಂದೊಂದು ರೀಸನನ್ನು ಕೊಟ್ಟು ಹೊಡೆದಿರ್ತಾರೆ. ಮೈಕಲ್ ಅಣ್ಣವ್ರಿಗೆ ಬಂದು ಈಗ ಸ್ವಲ್ಪ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ, ಒಂದು ಡ್ಯಾಮ್ ಅನ್ನೋದಾಗಿರ್ಬೋದು, ಅಲ್ಲಿ ಎಲ್ಲರಿಗೂ ಸಹ ಬೇಜಾರಾಯಿತು ಆ ಒಂದು ಪದನ ಕೇಳಿ ಅನ್ನೋ ಥರ ಹೇಳ್ತಾರೆ. ಸೊ ಮೈಕಲ್ ಅಣ್ಣವರು ಆಲ್ಮೋಸ್ಟ್ ಚೇಂಜ್ ಆಗಿದ್ದಾರೆ, ನಮಗೂ ಸಹ ಅದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಇದ್ದಂಥ ಅವರು ಮುಗ್ಧತೆ ಆಗಿರ್ಬೋದು, ಈಗ ಇರೋಂಥ ಮೈಕಲ್ ಅವರು ಲಾಟ್ ಆಫ್ ಡಿಫರೆನ್ಸ್ ಇದೆ. ಮತ್ತು ಪ್ರತಾಪ್ ಅಣ್ಣವರು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಎಷ್ಟು ಮುಗ್ಧತೆಯಿಂದ ಇದ್ದರು, ಏನೋ ಒಂದು ನಮಗೆ ಇಷ್ಟ ಆಗ್ತಿತ್ತು ಆ ಒಂದು ಕ್ಯಾರೆಕ್ಟರ್. ಸೊ ಈಗಲೂ ಸಹ ಇಷ್ಟ ಆಗ್ತಾಯಿದೆ, ಇಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದು ಸ್ವಲ್ಪ ಅವರ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅಥವಾ ಅವರ ಒಂದು ಎಂಟರ್ಟೈನ್ ಆಗಿರ್ಬೋದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾಯಿದೆ. ಅದು ಬಿಟ್ಟರೆ ಆಲ್ ಆರ್ ಓಕೆ. ಇನ್ನು ಸಂಗೀತಕ್ಕವ್ರಂತೂ ಫುಲ್ಲು ರೊಚ್ಚಿಗೆದ್ದಿದ್ದಾರೆ. ಯಾಕಂದರೆ ಅವರೇ ಹೈಯೆಸ್ಟ್ ಅಂದರೆ 5 ಮಡಿಕೆಗಳನ್ನ ಹೊಡ್ಸ್ಕೊಂಡಿರೋಂಥವ್ರು. ಸೊ ಅವ್ರಿಗೆ ನನ್ನ ಫ್ರೆಂಡ್ ಕಾರ್ತಿಕ್ ಅವರೇ ಈ ಥರ ಹೊಡೆದ್ಬಿಟ್ರಲ್ಲ ರೀಸನ್ ಹೇಳ್ಕೊಂಡು ಅನ್ನೋ ಹತ್ರ ಅವ್ರು ಬೇಜಾರು ಕಾಡ್ತಾ ಇದೆ. ಡೆಫಿನೆಟ್ ಅದು ಎದ್ದು ಕಾಣಿಸ್ತಾನೆ ಇತ್ತು. ಅವ್ರ ಮುಖದಲ್ಲಿ ಮಾತ್ರ ಸ್ಮೈಲ್ ಇಟ್ಕೊಂಡಿರ್ಬೋದು ಅಷ್ಟೇ, ಬಟ್ ಮನಸ್ಸೊಳಗಡೆ ಅವ್ರ ತಲೆನಲ್ಲಿ ಏನೇನು ಓಡ್ತಾ ಇದೆ ಅಂತ ನಮಗೆ ಗೊತ್ತಿರುತ್ತಲ್ವ, ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದನ್ನು ನಾವು ನೋಡೋರಿಗೆ ಗೊತ್ತಿರುತ್ತೆ, ಇನ್ನೂ ಸ್ವಲ್ಪ ದ್ವೇಷ ಬರ್ತಾ ಇದೆ ಈಗ ಅನ್ನೋ ಥರ. ಸೊ ಏನೇ ಆಗಲಿ ಆ ಮಡಿಕೆ ಟಾಸ್ಕ್ ಅಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ನಾನು ಹೇಳಬೇಕಾಗಿರೋದು, ಒಂದು ಕಡೆ ಕಿಚನಲ್ಲಿ ಇರಬೇಕಾದ್ರೆ ಸಂಗೀತಕ್ಕೆ ಮತ್ತು ಕಾರ್ತಿಕ್ ಅಣ್ಣವ್ರ ಮಾತುಕತೆ ಆಗುತ್ತೆ. ಯಾಕಂದರೆ ಯಾವ ಥರ ಅಂದರೆ, ನಾನೀಗ ಅವ್ರ ಜೊತೆ ಫ್ರೆಂಡ್ಸ್ ಆಗಿರೋದು, ನಿಮಗೆ ಬಕೆಟ್ ಹಿಡಿಯೋ ಥರ ಕಾಣಿಸ್ತಿದ್ಯಾ ಅನ್ನೋ ಥರ ಕಾರ್ತಿಕ್ ಅಣ್ಣ ಕೇಳ್ತಾರೆ. ಸೊ ಅದನ್ನು ಸಂಗೀತಕ್ಕೆ ಅವ್ರು ಏನೋ ಸಾಲ್ಟ್ ಔಟ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಬಟ್ ಅದು ಸಾಲ್ಟ್ ಔಟ್ ಆಗೋದಿಲ್ಲ. ಲಾಸ್ಟಿಗೆ ಸಂಗೀತಕ್ಕೆ ಅವರು ಪ್ರಾಸ್ಪೆಕ್ಟಿವ್ನ ಸ್ಟುಪಿಡ್ ಅಂತ ಹೇಳ್ತಾರೆ. ನೀವು ಥಿಂಕ್ ಮಾಡ್ತಾ ಇರೋದು ಸ್ಟುಪಿಡ್ ಥರ ಥಿಂಕ್ ಮಾಡ್ತಿದ್ದೆ ಸಂಗೀತ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಗೀತಕ್ಕೆ ನೀವು ಆ ಥರ ಹೇಳಬೇಡಿ, ನೀವೇನು ಆ ಥರ ಹೇಳೋದು ಅನ್ನೋ ಥರ ಕೋಪದಲ್ಲಿ ಹೇಳ್ತಾರೆ. ಬಟ್ ಈಗ ಇವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪಗಳು ಬಂದಿದೆ ನೋಡ್ತಾ ಇದ್ರೆ. ಸೊ ನೋಡ್ತಾ ಇದ್ರೆ ಏನು ಆಲ್ರೆಡಿ ಬಂದ್ಬಿಟ್ಟಿದೆ ಅವ್ರ ಮಧ್ಯೆ ಮನಸ್ತಾಪಗಳು.
ಮತ್ತು ಅದನ್ನು ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು ತನಿಷಕ್ಕ ಅವ್ರ ಜೊತೆ ನಿಂತ್ಕೊಂಡು ವಾಶ್ರೂಮಲ್ಲಿ ನಮ್ರತಾ ಅಕ್ಕ ಅವ್ರಿಗೆಲ್ಲ, ನೀವೆಲ್ಲ ಆಲ್ಮೋಸ್ಟ್ ಗಮನಿಸಿಲ್ಲ ನಾನು ಸಂಗೀತನ ಎಷ್ಟು ಅವಾಯ್ಡ್ ಮಾಡ್ತಿದ್ದೀನಿ, ಎಷ್ಟು ದೂರ ಇರ್ತಾ ಇದ್ದೀನಿ ಅಂತ. ಬಟ್ ತನಿಷ್ ನನ್ನ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಬ್ಸರ್ವ್ ಮಾಡಿದ್ದಾರೆ, ಪ್ರತಿಯೊಂದು ಪಾಯಿಂಟಲ್ಲೂ ಅಬ್ಸರ್ವ್ ಮಾಡ್ತಿದ್ಲು. ಅವಳನ್ನು ಕೇಳಿ ನಾನು ಎಷ್ಟು ಅವಾಯ್ಡ್ ಮಾಡ್ತೀನಿ, ಎಷ್ಟು ದೂರ ಇದ್ದೀನಿ ಅಂತ ಎಲ್ಲ ಹೇಳ್ತಿದ್ರು. ಸೊ ಈಗ ಸಂಗೀತಕ್ಕವರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ವಿನಯ್ ಅವ್ರ ಜೊತೆ ನಾನು ಮಾತಾಡಲಿಲ್ಲ ಅಂದರೆ ಅವರು ಮಾತಾಡಬಾರ್ದು, ಯಾಕಂದರೆ ಕಾರ್ತಿಕ್ ಅವರು ಸಂಗೀತಕ್ಕ ಅವ್ರ ಫ್ರೆಂಡು, ಅವರು ಮಾತಾಡಬಾರ್ದು. ಬಟ್ ಈಗ ನಾವು ಥಿಂಕ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ವಿನಯ್ ಅಣ್ಣದು ಮತ್ತು ಕಾರ್ತಿಕ್ ಅಣ್ಣಂದು ಸುಮಾರು 10 ವರ್ಷದ ಫ್ರೆಂಡ್ಶಿಪ್ಪು. ಸೊ ಅವರು ಇಲ್ಲಿ ಬಂದಿರೋದು ಸಂಗೀತಕ್ಕಂಗೋಸ್ಕರ ಅವ್ರ ಫ್ರೆಂಡ್ಶಿಪ್ ಬಿಟ್ಕೊಡ್ಬೇಕಾ? ಸೊ ಅದು ಒಂದು ಕ್ವಶನ್. ಅದು ಆಟದ ಟೈಮಲ್ಲಿ ಆಟದ ಥರ ಆಡ್ತಾರೆ, ಅಲ್ಲೂ ಕಿರ್ಚಾಡ್ತಾರೆ, ಇಬ್ಬರು ಕಿರ್ಚಾಡ್ತಾರೆ, ಇಬ್ಬರು ಕೂಗಾಡ್ತಾರೆ, ಇಬ್ಬರು ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ ಕೊನೆಯದಾಗಿ ಆಟ ಅನ್ನೋ ಟಾಸ್ಕ್ ಮುಗಿದ್ಮೇಲೆ ಅಗೈನ್ ಅವರ ಒಂದು ಫ್ರೆಂಡ್ಶಿಪ್ಗೆ ಅವ್ರು ಬಂದೇ ಬರ್ತಾರೆ. ಸೊ ಎಷ್ಟು ಜನನು ಈ ಥರ ದೂರ ಇರೋದಕ್ಕೆ ಆಗಲ್ಲ ಫ್ರೆಂಡ್ಶಿಪ್ಪಿಂದ. ಸೊ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಫ್ರೆಂಡ್ಶಿಪ್ ಹತ್ತಿರ ಆಗೇ ಆಗುತ್ತೆ. ಸೊ ಆ ಥರ ಅವರು ಅಗೇನ್ ಫ್ರೆಂಡ್ಶಿಪ್ಗೆ ಹೋಗಿರೋದು ಇವ್ರಿಗೆ ಬಕೆಟ್ ಹಿಡಿಯೋ ಥರ ಕಾಣಿಸ್ತಾ ಇದೆ ಸಂಗೀತಕ್ಕ ಅವ್ರಿಗೆ. ಸೊ ಪ್ರತಾಪ್ ಅಣ್ಣ ಜೊತೆ ಗಾರ್ಡನ್ ಏರಿಯಾದಲ್ಲಿ ವಾಕಿಂಗ್ ಮಾಡ್ಬೇಕಂತ ಅದನ್ನು ಹೇಳ್ತಾ ಇದ್ರು. ಕಾರ್ತಿಕ್ ನನ್ನ ಸ್ಟುಪಿಡ್ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆಲ್ಲ ಕುತ್ಕೊಂಡು ಹೋಗಿ ಅಳ್ತಾ ಇದ್ರು. ಅಂದರೆ ಅಲ್ಲಿ ಬಾಲ್ಕನಿಯಲ್ಲಿ ಆ ಥರ ಸ್ಟುಪಿಡ್ ಅಂತ ನಾನೇನು ಮಾಡಿದೆ ಅನ್ನೋ ಥರ ಹೇಳ್ತಾ ಇದ್ರು. ಬಟ್ ಇಲ್ಲಿ ಸಂಗೀತಕ್ಕವರು ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲೋ ಅನಿಸ್ತಿತ್ತು. ಇವನ್ ಅವರು ಎಷ್ಟೇ ಕಿಚ್ಚಾಡ್ಕೊಳ್ಳಿ, ಎಷ್ಟೇ ಮಾತಾಡ್ಕೊಳ್ಳಿ, ಸಂಗೀತಕ್ಕವ್ರು ಕಾರ್ತಿಕ್ ಅಣ್ಣವ್ರ ಫ್ರೆಂಡ್ ಆಗಿದ್ದಾರೆ. ಸೊ ಅವ್ರ ಫ್ರೆಂಡಾಗಿ ಅವರೇ ಹಂಗೆ ಇರಲಿ. ಈ ಕಡೆ ಕಾರ್ತಿಕ್ ಅಣ್ಣವ್ರು ಅವ್ರಿಗೂ ಫ್ರೆಂಡ್ ಆಗ್ತಾರೆ, ಅವ್ರಿಗೂ ಆಗಲಿ, ಅವರು ಇಷ್ಟದ ಪ್ರಕಾರ ಬಿಟ್ಬಿಡ್ಬೇಕು. ಬಟ್ ನಾವು ಅವ್ರನ್ನ ಎಷ್ಟೇ ರೆಸ್ಟ್ರಿಕ್ಟ್ ಮಾಡೋಕೆ ಹೋದ್ರು, ಅಂದರೆ ಎಷ್ಟು ನಾವು ತಡಿಯೋಕೆ ಹೋದ್ರೂ ಡೆಫಿನೆಟ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬೇರೆಯವ್ರನ್ನ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಬೋದೇ ಹೊರತು ಬೇರೆಯವ್ರನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅದು ಎಂಥ ಒಂದು ಸಪೋಸ್ ನಾನು ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ನಮ್ಮ ತಂದೆ ತಾಯಿ ಮಕ್ಕಳಾಗಿರ್ಬೋದು, ಮಕ್ಕಳನ್ನ ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ. ಬಟ್ ಅದು ಆಲ್ಮೋಸ್ಟ್ ಆಗೋಲ್ಲ. ಒಂದು ಗಂಡ ಹೆಂಡತಿ ಕಂಟ್ರೋಲ್ ಮಾಡೋದಾಗಿರ್ಬೋದು, ಎಷ್ಟೇ ಕಂಟ್ರೋಲ್ ಮಾಡಿದ್ರು ನಾವು ಬಿಟ್ಟಾಗಲೇ ಗೊತ್ತಾಗೋದು ನಮ್ಮ ಹತ್ರ ಇರ್ತಾರೋ ಅಥವಾ ಹೋಗ್ತಾರೋ ಅಂತ. ಸೊ ಖಂಡಿತವಾಗ್ಲೂ ಅದು ಒಂದು ಥಿಂಕ್ ಮಾಡಿ ಸಂಗೀತಕ್ಕವರು ಆಲ್ಮೋಸ್ಟ್ ಬಿಟ್ಬಿಡ್ಬೇಕಿತ್ತು. ಅವ್ರ ಫ್ರೆಂಡ್ಶಿಪ್ ಹಾಗೆ ಇರಲಿ, ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅನ್ನೋ ಥರ ಮಾತಾಡ್ಕೊಬೇಕಿತ್ತು. ಬಟ್ ಸಂಗೀತಕ್ಕವರು ಅವ್ರ ಜೊತೆ ಮಾತಾಡಲೇಬಾರ್ದು, ದ್ವೇಷ ಸಾಧಿಸ್ತಿದ್ದವರು ಈಗ ಏಕಾಏಕಿ ಒಂದಾಗಿದ್ದಾರೆ, ಬಕೆಟ್ ಹಿಡಿತಿದ್ದಾರೆ ಅನ್ನೋ ಥರ ಮಾತು ಸ್ವಲ್ಪ ಬೇಜಾರಾಗುತ್ತೆ ಅವು ಎಂಥವ್ರಿಗೂ ಸಹ. ಸೊ ಇಷ್ಟೊಂದು ಇನ್ಸಿಡೆಂಟ್ ಆಯಿತು. ಮತ್ತು ನೆನ್ನೆ ಒಂದು ಬಿಗ್ ಬಾಸ್ ಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಏನಪ್ಪ ಅಂದರೆ, ಒಂದು ಟಾಸ್ಕನ್ನು ಕೊಟ್ಟಿದ್ರಲ್ವಾ, ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ಟಾಸ್ಕ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ತುಕಾಲಿ ಸಂತೋಷ್ ಅವರು ಸಖತ್ ಕಾಮಿಡಿ ಮಾಡಿದ್ರು, ಚೆನ್ನಾಗಿತ್ತು. ಅದನ್ನು ಅವ್ರ ಕಾಮಿಡಿ ಸೆನ್ಸ್ ನನಗೆ ಇಷ್ಟ ಆಯಿತು. ನೆನ್ನೆ ಒಂದು ಇದರಲ್ಲಿ ಪಾಪ ಅವ್ರ ಮೇಲೆ ಅವ್ರ ಕಾಮಿಡಿಯನ್ನು ಹಾಕ್ಕೊಂಡು ಮಾಡ್ತಿದ್ರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಬಿಗ್ ಬಾಸ್ ಪಿಕ್ಚರ್ ಹೆಂಗಿರುತ್ತೆ ಅಂತ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸುದೀಪ್ ಅಣ್ಣವರು ಸಿಕ್ಕಾಪಟ್ಟೆ ನಕ್ಬಿಟ್ರು ತುಕಾಲಿ ಸಂತೋಷ್ ಅವ್ರ ಡ್ರಾಯಿಂಗ್ ನೋಡಿ, ಅವರ ಒಂದು ಪ್ರಾಸ್ಪೆಕ್ಟಿವ್ನ ಥಿಂಕ್ ಮಾಡ್ಕೊಂಡು, ಅವರೊಂದು ದೃಷ್ಟಿಕೋನ ಯಾವ ಥರ ಇರ್ಬೋದು ಅದನ್ನು ಥಿಂಕ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ನಕ್ಕಿದ್ರು. ಬಟ್ ಏನೇ ಆಗಲಿ, ಬಿಗ್ ಬಾಸ್ ಮೇಲೆ ಒಬ್ಬೊಬ್ಬರು ಬಿಡಿಸಿದಂಥ ಬಿಗ್ ಬಾಸ್ ಚಿತ್ರ, ಬಿಗ್ ಬಾಸ್ ಏನಾದರೂ ನೋಡಿದ್ರೆ ಅಲ್ಲೇ ಸುಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರಲ್ಲ ಗೊತ್ತಿಲ್ಲ. ಹೇಳ್ತಿದ್ರು ಸುದೀಪ್ ಅಣ್ಣವ್ರು, ಅವ್ರು ಓಡೋಗ್ತಿದ್ದವ್ರು ನಾವು ಕರ್ಕೊಂಬಂದು ಕೂರಿಸಿದ್ದೀವಿ ಅಂತೆಲ್ಲ. ಬಟ್ ಏನೇ ಆಗಲಿ, ನಿಮಗೆ ನನ್ನ ಇಷ್ಟೆಲ್ಲ ನಡೀತಪ್ಪ ಬಿಗ್ ಬಾಸ್ ಮನೇಲಿ ಒಂದು ಅಗ್ರೆಸಿವ್ ಆಗಿರೋದಕ್ಕೋಸ್ಕರ. ಈಗ ನೆನ್ನೆ ಒಂದು ಮಡಕೆ ಹೊಡೆಯೋ ಟಾಸ್ಕ್ ಇವತ್ತಿಗೆ ಅದು ಕಂಟಿನ್ಯೂ ಆಗಿರುತ್ತೆ ಪಕ್ಕ. ಅವರ ಒಂದು ಕೋಪ ದ್ವೇಷ ಎಲ್ಲ ಇನ್ನೂ ಹಾಗೇ ಇರುತ್ತೆ. ಸೊ ಅದನ್ನು ಕ್ಯಾರಿ ಆನ್ ಮಾಡ್ತಾರೆ. ಇನ್ನು ನೆನ್ನೆ ಸೇವ್ ಆಗಿರೋಂಥವ್ರೆಲ್ಲ ಸೇವ್ ಆಗಿದ್ದಾರೆ. ಇನ್ನು ಬಟ್ ಎಲಿಮಿನೇಟ್ ಆಗಿರೋಂಥದ್ದು ಪವಿ ಅಕ್ಕ ಅವರು. ಸೊ ಪವಿ ಅಕ್ಕ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಒಂದು ಹುಡುಗಿಯಾಗಿ ಆಡಬಲ್ಲರು ಅಂತ ನಮ್ಗೆ ಅನಿಸಿದ್ದು ಸ್ಟಾರ್ಟಿಂಗಲ್ಲಿ ಅವರು ಚೇರ್ ಮೇಲೆ ಕುತ್ಕೊಂಡು ಆಡ್ದಂಥ ಟಾಸ್ಕಲ್ಲಿ. ಸೊ ಹುಡುಗರು ಕುತ್ಕೊಳ್ಳೋಕ್ಕಾಗದೆ ಅಂತ ಟೈಮಲ್ಲಿ ಸೊ ಅವ್ರು ಕುತ್ಕೊಂಡು ಚೆನ್ನಾಗಿ ಆಡಿ ಆ ಒಂದು ಟೀಮ್ ವಿನ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಪವಿ ಅಕ್ಕ ಅವರು ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ದಿನ ಇರ್ಬೋದಾಗಿತ್ತು. ಯಾಕಂದರೆ ಈ ಒಂದು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ನ ಇಟ್ಕೊಂಡು ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತಲೂ ಅನ್ನಿಸ್ತದೆ. ಬಟ್ ನಾಮಿನೇಟ್ ಮಾತ್ರ ಅದೇ ಪರ್ಫಾರ್ಮೆನ್ಸ್ ಮೇಲೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಎಲಿಮಿನೇಟ್ ಮಾತ್ರ ನಿಮ್ಮ ಕೈಗಳಲ್ಲೇ ಅಲ್ವಾ ಇರೋದು, ಯಾರನ್ನ ಉಳಿಸ್ಬೇಕು ಯಾರನ್ನ ಬಿಡಬೇಕು ಅಂತ. ಸೊ ಈಗ ಏನೇ ಆದರೂ ಬ್ಯಾಡ್ ಲೈಕ್ ಪವಿ ಅಕ್ಕ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಆ್ಯಂಡ್ ಅವರ ಒಂದು ಜರ್ನಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಅವ್ರ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ, ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಬಟ್ ಅವ್ರು ಇದ್ದಿದ್ದು 3 ವಾರ ಆದ್ರೂ ಅವರ ಒಂದು ಸ್ಟ್ಯಾಂಡನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅಂದರೆ ನಾನು ಇಲ್ಲಿ ಒಬ್ಳು ಇದ್ದೆ ಅನ್ನೋ ಥರ ಅವರು ತೋರಿಸ್ಬಿಟ್ಟು ಹೋಗಿದ್ದಾರೆ. ಬಟ್ ಚೆನ್ನಾಗಿತ್ತು. ಏನೇ ಆಗಲಿ ಅವರ ಒಂದು ಎಂಟರ್ಟೈನಿಂಗ್ ಆಗಿರ್ಬೋದು, ನಮಗೂ ಇಷ್ಟ ಆಯಿತು. ಅವರ ಒಂದು ನೆಕ್ಸ್ಟ್ ಕರಿಯರ್ಗೆ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ನಮ್ಮ ಚಾನಲ್ ಪರವಾಗಿ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದೀವಿ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.